ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿಯನ್ನು ತೋರಿಸ್ಬೇಕು ಅಂತ ಇದ್ದೀನಿ. ನಾನು ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ, ಇವತ್ತು ತೋರಿಸೋಣ ಅಂತೇಳಿ. ನಾನ್ ರೊಟ್ಟಿ ಮತ್ತು ಚೆನ್ನ ಮಸಾಲ, ಅದು ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಮಾಡೋಣ ಅಂತ ಅಮ್ಮನ ಮನೇಲಿ ಮಾಡಿದ್ರು ನಿನ್ನೆ. ನನಗೆ ನನ್ನ ಮಗಳು ಮಾಡಮ್ಮ ನೀನು ಅಂತ ಆಯಿತು ಮಾಡೋಣ, ಸರಿ ಮಾಡ್ತೀನಿ ಬಿಡೋ ಇವತ್ತು ಅಂತ ಅಂದೆ. ಅದಕ್ಕೆ ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಚೆನ್ನ ಮಸಾಲ ಮಾಡಿ ಅದಕ್ಕೆ ನಾನ್ ರೊಟ್ಟಿ ಮಾಡ್ತೀನಿ, ಮೈದಾ ರೊಟ್ಟಿ ಮಾಡ್ತೀನಿ. ಅದನ್ನು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಟೇಸ್ಟ್ ಆಗಿರುತ್ತೆ, ಆ ರೀತಿಯೇ ಮಾಡ್ತೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಕಾಬೂಲಿ ಚೆನ್ನವನ್ನು ತೆಗೆದುಕೊಂಡಿದ್ದೆ, ನೋಡಿ ಬೇಯಿಸಿದ್ದೀನಿ ಚೆನ್ನಾಗಿ, ನೋಡಿ ಬೆಂದಿದೆ. ಇದೇ ಥರನೇ ಬೇಯಬೇಕು. 4 ಸಲ ಕೂಗಿಸಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗಿಸಿದ್ದೀನಿ ಅಷ್ಟೇ, ಮತ್ತೆ ಬೇರೆ ಏನು ಹಾಕಿಲ್ಲ ಇದಕ್ಕೆ. ಈ ಒಂದು ಚೆನ್ನ ಮಸಾಲವನ್ನು ಮಾಡೋದಕ್ಕೆ ನಾನು ಯಾವುದೇ ರೀತಿಯ ಹೊರಗಡೆಯಿಂದ ಪ್ಯಾಕೆಟಲ್ಲಿರುವಂಥ ಪೌಡ್ರನ್ನು ನಾನು ತಂದಿಲ್ಲ, ಮನೆಯಲ್ಲೇ ಮಾಡಿಕೊಂಡು ಪೌಡ್ರನ್ನ ಈ ಚೆನ್ನ ಮಸಾಲನ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಹುರ್ಕೊಳ್ತೀನಿ. ಇವಾಗ ಚೆನ್ನ ಮಸಾಲ ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ, ಇಷ್ಟು ಧನಿಯಾ ಸಾಕು. ಮತ್ತು ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಳೋಣ, ಇಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. ಇದೇನು ಇಟ್ಕೊಳ್ಳಲ್ಲ, ಒಂದು ಸಲಿಗೆ ಮಾಡ್ಕೊಳ್ಳೋದಕ್ಕಷ್ಟೇ. ಮತ್ತು ಯಾಲಕ್ಕಿಯನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ನೋಡಿ, 2 ಲವಂಗ ತೊಗೊಂಡಿದ್ದೀನಿ, ಒಂದು ಚೂರು ಚಕ್ಕೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಹುರ್ಕೊಳ್ಳೋಣ ಈಗ. ನೋಡಿ, ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಬಿಟ್ಟಿದ್ದೀನಿ, ಇಷ್ಟೇ ಸಾಕು. ಇವಾಗ ನಾನು ನೋಡಿ ಇದಕ್ಕೊಂದು ವಿಶೇಷವಾದಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಸೂರಿ ಮೇಥಿಯನ್ನು ಹಾಕ್ಕೊಳ್ತೀನಿ. ಇದನ್ನು ಹಾಕಿದ್ರೆ ಚೆನ್ನ ಮಸಾಲೆಗೆ ತುಂಬಾ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಬಿಸಿಯಲ್ಲಿ ಆದರೆ ಸಾಕು, ಆದರೆ ಉರಿಯನ್ನು ಇಟ್ಕೋಬೇಡಿ, ಹಂಗೇ ಹುರ್ಕೋಬೇಕು ಇದನ್ನು. ನೋಡಿದ್ರಲ್ಲ ಏನೇನು ಹಾಕ್ಕೊಂಡು ಹುರ್ಕೊಂಡಿದ್ದೆ ಅಂತ ಹೇಳಿ. ಇವಾಗ ಇದನ್ನು ಒಂದು ಚಿಕ್ಕದೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ, ಚಿಕ್ಕದೊಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು, ಇದನ್ನು ಉಳಿಸೋದಿಲ್ಲ, ಇವಾಗ ಹಾಕಿ ಮಾಡೋದಷ್ಟೇ. ಬೇರೆ ಒಂದು ದಿನ ತೋರಿಸ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ತೋರಿಸ್ತೀನಿ ನಾನು ನಿಮಗೆ. ಇದನ್ನು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಪೌಡ್ರು ರೆಡಿಯಾಗಿದೆ. ಇವಾಗ ನೋಡಿ, ಟೊಮೆಟೊವನ್ನು ರುಬ್ಕೊಳ್ತೀನಿ ಚೆನ್ನಾಗಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟು ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಬರುತ್ತೆ ಅಂತ. ಇದನ್ನೇ ಸಪ್ರೇಟಾಗಿ ಇವಾಗ ನಾನು ರುಬ್ಕೊಳ್ತೀನಿ. ಈಗ ನೋಡಿ, ಟೊಮೆಟೊ ಪ್ಯೂರಿ ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಜಾಸ್ತಿ ಆಗ್ತಾಯಿಲ್ಲ ಕರ್ಬೇವಿನ ಸೊಪ್ಪು, ನೋಡಿ ಕಡಿಮೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದೇ ಕಲರ್ ಬಂದ್ಬಿಡುತ್ತೆ. ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಗ್ರೇವಿ ತಿಕ್ಕಾಗಿ ಬರಲಿ ಅಂತ ಹೇಳಿ ನಾನು ಗಟ್ಟಿ ಆಗಬೇಕಲ್ಲ ಸ್ವಲ್ಪ, ಅದು ನೋಡಿ ಏನಾಗ್ತಾಯಿದ್ದೀನಿ ಅಂತ ಸ್ವಲ್ಪ ಕಾಳನ್ನು ಕೂಡ ರುಬ್ಕೊಂಡ್ಬಿಡ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಅದು ಕಪ್ಪಾಗಿ ಕಾಣ್ತಾ ಇರೋದು ನಿಮಗೆ ಸಾಸಿವೆ ಎಲ್ಲ ಜೀರಿಗೆ. ಇವಾಗ ತಾನೇ ಎಲ್ಲನೂ ಹುರಿದಿದ್ನಲ್ಲ, ಅದೇ ಬಾಣಲಿಗೆ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ಈರುಳ್ಳಿಯನ್ನು ನೋಡಿ ರುಬ್ಕೊಂಡಿದ್ದಲ್ಲ, ಅದನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ
ಹುರ್ಕೊಳ್ಳೋಣ ಹಿಂಗೆ. ನೋಡಿ ಗಮ್ ಅಂತ ಇದೆ. ಶುಂಠಿ ಕೂಡ ಹಾಕಿದ್ದೀನಿ, ಬೇಕಂದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕ್ತಾರೆ, ಹಾಕ್ಕೊಳ್ಳಿ, ನಾನು ಹಾಕಿಲ್ಲ ಅಷ್ಟೇ. ಇವಾಗ ನೋಡಿ ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಲ್ಲ ಅದು ಕೂಡ ಇವಾಗಲೇ ಹಾಕ್ಕೊಳ್ತೀನಿ. ಅದು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಿಂಗೆ ಎಣ್ಣೆ ಒಳಗಡೆ ಚೆನ್ನಾಗಿ ಬೇಯಬೇಕದು. ನೋಡಿ ಚೆನ್ನಾಗಿ ಇವಾಗ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ. ಮತ್ತು ಖಾರದ ಪುಡಿನೂ ಕೂಡ ಹಾಕ್ಕೊಳ್ಳೋಣ. ಈಗ ಎಷ್ಟು ಬೇಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ. ಇದು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಇದು. ಈಗ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ಳೋಣ. ಅರಿಶಿನದ ಪುಡಿನೂ ಅಷ್ಟೇ, ಇದು ಮನೇಲಿ ಮಾಡಿರೋದು. ನೋಡಿ ಎಲ್ಲನೂ ಮನೆಯಲ್ಲೇ ಮಾಡ್ಕೊಂಡಿರೋದು. ನೋಡಿ ಇವಾಗ ತಾನೇ ಪೌಡ್ರ್ ಮಾಡ್ಕೊಂಡಿದ್ದು. ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇವಾಗಿದು. ಇವಾಗ ನಾನು ಇದಕ್ಕೆ ನೋಡಿ ಇದಕ್ಕೆಲ್ಲ ನೀರನ್ನ ನಾನು ಬೇರೆ ಯಾವುದನ್ನು ಬಳಸಿಲ್ಲ. ಕಾಳನ್ನ ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಆ ನೀರನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಇವಾಗ ಕಾಳನ್ನ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಲ್ಲ ತೆಂಗಿನಕಾಯಿ ಹಾಕ್ಬೋದು ಅಂದರೂ ನಾನು ಹಾಕಿಲ್ಲ. ಇವಾಗ ಇದನ್ನು ಕೂಡ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನೋಡಿ ಗ್ರೇವಿ ತುಂಬ ತಿಕ್ಕಾಗಿ ಬಂದಿದೆ. ನಮಗೆ ಇದಕ್ಕೇನಾದರೂ ಸ್ವಲ್ಪ ನೀರು ಬೇಕಂತ ಅಂದರೆ ಕಾಳನ್ನ ಬೇಯಿಸಿಟ್ಕೊಂಡಿರೋದಿದೆಯಲ್ಲ ಇದನ್ನೇ ಯೂಸ್ ಮಾಡ್ಕೋಬೇಕು. ಬೇರೆ ನೀರನ್ನು ನೀವು ಹಾಕ್ಕೊಳ್ಳೋದು ಬೇಡ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲಿಂದ ಕಾಳನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಕಾಳು ಬೇಯಿಸ್ಕೊಳ್ಳೋದಕ್ಕೆ ಮೊದಲೇ ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಖಾರ ಎಲ್ಲ ಬೇಯ್ತಾ ಇದೆ. ಇವಾಗ ನೋಡಿ ಕಾಳನ್ನು ಹಾಕ್ಕೊಳ್ತೀನಿ. ಕಾಳು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೆಂದ್ಕೊಂಡ್ರೆ ಸಾಕು. ನಮ್ಮ ಚೆನ್ನ ಮಸಾಲ ರೆಡಿ ಆಯಿತು. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಮನೆಯೆಲ್ಲ ಗಮ್ ಅಂತ ಇದೆ. ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕ್ರೀಮೆಲ್ಲ ಹಾಕ್ತಾರೆ, ನಾನೇನು ಕ್ರೀಮೆಲ್ಲ ಏನು ಹಾಕಲ್ಲ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ, ಕಾಳಿಗೆಲ್ಲ ಸ್ವಲ್ಪ ಖಾರ ಹಿಡ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ ಅಂತ. ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಗಾರ್ನಿಷಿಂಗಿಗೆ. ಇವಾಗ ರೊಟ್ಟಿನ ಮಾಡೋಣ. ರೊಟ್ಟಿ ಮಾಡೋಕ್ಕೆ ನಾನು ನೋಡಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಎಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಈನೋ ಹಾಕ್ತಾರೆ, ಈನೋ ಏನೋ ಹಾಕೋದು ಬೇಡ. ನೋಡಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕಬೇಡಿ ಸೋಡಾನ. ಮೊಸರೆಲ್ಲ ಹಾಕ್ತೀವಲ್ಲ ಅದೇ ಬೇಕಿಂಗ್ ಸೋಡಾ ಈ ಒಂದು ಕೆಲಸನ ಮೊಸರೇ ಮಾಡುತ್ತೆ. ನೋಡಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ. ಈಗ ಇಷ್ಟು ಕಲಿಸ್ಕೊಳ್ಳೋಣ, ಕೈನಲ್ಲೇ ಕಲಸಿ ಏನಾಗಲ್ಲ. ಸ್ವಲ್ಪ ಕರಗೋವರೆಗೂ ಕಲಿಸ್ಕೊಳ್ಳೋಣ. ಇವಾಗ ನೋಡಿ ಹಸಿಟ್ಟನ್ನು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ನೀವು ಅದಕ್ಕೆ ಹಾಕ್ಕೊಂಬಿಡ್ಬೋದು. ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಮೊಸರನ್ನ, ಅದನ್ನು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ನೀರು ಹಾಕಲ್ಲ, ಹಾಲನ್ನು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ನೋಡಿ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಇಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ.
ನೋಡಿ ಈ ಥರ ಇಷ್ಟು ಮೆತ್ತಗೆ ನಾನು ಕಲಿಸಿದ್ದೀನಿ. ಅದಿನ್ನೂ ನೆನ್ಕೊಂಡು ಇನ್ನೂ ಮೆತ್ತಗಾಗುತ್ತೆ. ನೋಡಿ ಒಂದು ಗ್ಲಾಸ್ ಹಾಲಲ್ಲಿ ಇಷ್ಟು ಉಳಿದಿದೆ. ನಾನು ನೀರು ಹಾಕಿಲ್ಲ, ಬರೀ ಹಾಲಲ್ಲೇ ಇದನ್ನು ಕಲಸಿರೋದು. ಇದನ್ನು ಇವಾಗ ಇದನ್ನು ಮೇಲ್ಗಡೆಯಿಂದ ಮುಚ್ಚಿಬಿಡೋಣ ನೀಟಾಗಿ. ಇದು ಹೀಗೆ ಇರಲಿ, ಒಂದು 2 ಗಂಟೆ ಅಷ್ಟು ನೆನೀಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಚೆನ್ನಾಗಿ ಈ ಥರ ಉಬ್ಬಬೇಕು ಹಸಿಟ್ಟು. ಇವಾಗ ನಾವು ಇದನ್ನು ಇಷ್ಟು ದಪ್ಪ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಹರ್ಕೊಳ್ಳೋಣ. ಈಗ ರೌಂಡ್ ಬೇಕಾದ್ರೂ ಹರ್ಕೊಳ್ಬೋದು, ಇಲ್ಲ ಅಂತಂದರೆ ಈ ಥರ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ತೀನಿ. ಇದಕ್ಕೆ ಒಂದು ಬ್ಲಾಕ್ ಕಲೋಂಜಿ ಬರುತ್ತಲ್ಲ, ಅದನ್ನು ಹಾಕ್ತಾರೆ ರೆಸ್ಟೋರೆಂಟಲ್ಲಿ. ನಾವು ಅದನ್ನೆಲ್ಲ ಏನು ಹಾಕೋದೇನು ಬೇಡ, ಇದ್ದರೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಇದನ್ನು ಈ ಥರ ದಬಾಕೊಂಡ್ಬಿಡ್ತೀನಿ ನಾನು. ಈಗ ನೋಡ್ತಾ ಇದ್ದೀರಾ, ಸ್ವಲ್ಪ ನೀರನ್ನು ಸಾರ್ಕೊಳ್ಳೋಣ ಇದಕ್ಕೆ. ಹೆಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ನೀರು ಸಾವ್ರ್ಕೊಂಡಿದ್ದೀನಲ್ಲ, ಅದನ್ನು ಈಗ ಕೆಳಗಡೆ ಭಾಗಕ್ಕೆ ಹಾಕೋಣ. ಈಗ ನಾನು ಇಲ್ಲೇ ದಬಾಕೊಂಡ್ಬಿಡ್ತೀನಿ. ತಿರುಗಿಸಿ ಇಲ್ಲೇ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇದನ್ನು ಹೆಂಚನ್ನ ಬಗ್ಸಿ ಅದನ್ನು ಡೈರೆಕ್ಟಾಗಿ ಉರಿನಲ್ಲೇ ಬೇಯಿಸ್ಕೊಳ್ತಾರೆ. ಅದು ಈ ಥರನೂ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಇದ್ದರೂ ಹಾಕ್ಕೊಳ್ಬೋದು. ಬೆಣ್ಣೆ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ತುಪ್ಪನ ಈ ಥರ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಇನ್ನೂ ಒಂದು ಮಾಡ್ಕೊಳ್ಳೋಣ. ನೋಡಿ, ರೊಟ್ಟಿ ಮತ್ತು ಚೆನ್ನ ಮಸಾಲ ರೆಡಿ ಆಯಿತು. ಈಗ
ನೋಡಿ ಇವತ್ತು ನಾನು ನಾನ್ ರೋಟಿ ಮತ್ತು ಚೆನ್ನ ಮಸಾಲ ಮಾಡಿದ್ದೀನಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬಾ ಟೇಸ್ಟ್ ಆಗಿತ್ತು, ಮಾತ್ರ ತುಂಬಾ ರುಚಿಯಾಗಿತ್ತು. ಎಲ್ಲ ರೀತಿಯ ಒಂದು ಪದಾರ್ಥಗಳನ್ನು ಹಾಕಿ ಮಾಡಿರೋವಂಥದ್ದು, ಮನೆಯಲ್ಲೇ ಮಾಡಿರೋವಂಥದ್ದು. ಯಾವುದೇ ರೀತಿಯ ಹೊರಗಡೆಯಿಂದ ಪೌಡರನ್ನು ತರದೇ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಮಾಡಿರೋದು. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.